ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಡೊಮಿನೋಸ್ ಸ್ಟೈಲಲ್ಲಿ ಮನೆಯಲ್ಲೇ ಪಿಜ್ಜಾನ ಮಾಡೋದು ಹೇಗಂತ ಹೇಳಿಕೊಡ್ತಿದ್ದೇನೆ. ಇದಂತೂ ತುಂಬಾ ಈಸಿ ಕೂಡ ಮತ್ತು ಅಷ್ಟೇ ಟೇಸ್ಟಾಗಿರುತ್ತೆ. ಒಂದು ಸಾರಿ ನೀವು ಕೂಡ ಟ್ರೈ ಮಾಡಿ ನೋಡಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ ಚಿಕನ್ ಪಿಜ್ಜಾವನ್ನು ಮಾಡ್ತಿದ್ದೇನೆ. ಮೊದಲಿಗೆ ನಾನಿಲ್ಲಿ ಒಂದು ಕಡಾಯಿನ ಬಿಸಿಗೆ ಇಟ್ಕೊಂಡಿದ್ದೇನೆ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ. ಇಲ್ಲಿ ನಾನು ಒಂದು 1/4 kg ಚಿಕನನ್ನು, ಬೋನ್ಲೆಸ್ ಚಿಕನನ್ನು ತಗೊಂಡಿದ್ದೇನೆ. ಇದನ್ನು ಚಿಕ್ಕ ಚಿಕ್ಕದಾಗಿ ಕ್ಯೂಬ್ಸ್ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೇನೆ. ಇದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿದ್ದೇನೆ ಮತ್ತು ಒಂದು 1/4 ಟೀ ಸ್ಪೂನಷ್ಟು ಉಪ್ಪನ್ನು ಹಾಕಿದ್ದೇನೆ. ಇಲ್ಲಿ ನೀವು ಉಪ್ಪನ್ನು ಜಾಸ್ತಿ ಸೇರಿಸಬೇಡಿ, ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಸೇರಿಸಿ. ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ. ಚಿಕನ್ ಮತ್ತು ಉಪ್ಪು, ಈ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಚೆನ್ನಾಗಿ ಚಿಕನ್ಗೆ ಹೊಂದುವಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗ್ಯಾಸನ್ನು ನೀವು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಒಂದು 1/4 ಟೀ ಸ್ಪೂನಷ್ಟು ಅರಶಿನ ಪೌಡರನ್ನು ಹಾಕಿದ್ದೇನೆ. ಒಂದು 1/4 ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡರನ್ನು ಹಾಕಿದ್ದೇನೆ. ಇಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ನಾನಿಲ್ಲಿ ಚಿಕನ್ ಪೌಡರನ್ನು ಹಾಕ್ತಿದ್ದೇನೆ. ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ನಾನು ಮಸಾಲೆಯನ್ನು ಹಾಕಿದ್ದೇನಲ್ವ, ಯಾವುದೇ ಕಾರಣಕ್ಕೂ ನೀರು ಹಾಕೋದಿಲ್ಲ. ಸೊ ನೀವು ಗ್ಯಾಸನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಮಾಡ್ಕೊಳ್ಳಿ. ನೋಡಿ, ಚಿಕನ್ ಚೆನ್ನಾಗಿ ಬೇಯೋ ತನಕನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇವಾಗ ಚಿಕನ್ ಬೆಂದಿದೆ. ಇವಾಗ ಗ್ಯಾಸನ್ನು ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಇಟ್ಟಿದ್ದೇನೆ. ನಾನಿಲ್ಲಿ ರೆಡಿಮೇಡ್ ಪಿಜ್ಜಾ ಬೇಸನ್ನು ತಗೊಂಡಿದ್ದೇನೆ. ನೋಡಿ, ಈ ರೀತಿಯಾಗಿ ಇರುತ್ತೆ. ಇದನ್ನು ಒಂದು ಅಲ್ಯೂಮಿನಿಯಂ ಪ್ಲೇಟ್ ಮೇಲೆ ಇಟ್ಕೊಂಡಿದ್ದೇನೆ. ಇದಕ್ಕೆ ಇವಾಗ ನಾವು ಪಿಜ್ಜಾ ಸಾಸನ್ನು ಹಚ್ಕೊಳ್ಳೋಣ. ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ದೊಡ್ಡ ಟೇಬಲ್ ಸ್ಪೂನಷ್ಟು ಪಿಜ್ಜಾ ಸಾಸನ್ನು ಹಾಕ್ಕೊಂಡಿದ್ದೇನೆ. ಇದು ಮೀಡಿಯಮ್ ಸೈಜಿದು ಪಿಜ್ಜಾ ಬೇಸನ್ನು ತಗೊಂಡಿದ್ದೆ ನಾನಿಲ್ಲಿ. ಇದಕ್ಕೆ ಚೆನ್ನಾಗಿ ಪಿಜ್ಜಾ ಸಾಸನ್ನು ಅಪ್ಲೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಹಚ್ಕೊಳ್ಳೋಣ. ಎಲ್ಲ ಸೈಡಲ್ಲಿ ಕೂಡ ಹಚ್ಕೊಳ್ಳೋಣ. ಇದು ಚೆನ್ನಾಗಿ ಹಚ್ಕೊಂಡ ನಂತರ ಇದರ ಮೇಲ್ಗಡೆ ನಾವೀಗ ಚೀಸನ್ನು ಹಾಕ್ಕೊಳ್ತೇನೆ. ಮೊಜ್ರೆಲ್ಲಾ ಚೀಸ್ ಬರುತ್ತಲ್ವ, ನಾನು ಅದನ್ನು ತೊಗೊಂಡಿದ್ದೇನೆ. ನೀವು ಯಾವ ಗ್ರೇಟೆಡ್ ಚೀಸ್ ಯಾವುದಾದ್ರೂ ಹಾಕ್ಕೊಳ್ಬೋದು. ನೀವು ಬೇಕಿದ್ದರೆ ಮೆಲ್ಟೆಡ್ ಚೀಸ್ ಕೂಡ ಬರುತ್ತಲ್ವ, ಅದನ್ನು ಕೂಡ ಹಾಕ್ಕೊಳ್ಬೋದು. ನನ್ನ ಹತ್ರ ಮೆಲ್ಟೆಡ್ ಚೀಸ್ ಇರಲಿಲ್ಲ, ಸೊ ಅದಕ್ಕಾಗಿ ನಾನು ಇಲ್ಲಿ ಮೊಜ್ರೆಲ್ಲಾ ಚೀಸನ್ನು ಹಾಕ್ಕೊಂಡಿದ್ದೇನೆ. ನಾನಿಲ್ಲಿ ಸಣ್ಣಗೆ ಅಂದರೆ ಕ್ಯೂಬ್ ರೀತಿಯಾಗಿ ಕಟ್ ಮಾಡಿರುವ ಕ್ಯಾಪ್ಸಿಕಮ್ ಮತ್ತು ಆನಿಯನನ್ನು ತಗೊಂಡಿದ್ದೇನೆ. ನೋಡಿ, ಈ ರೀತಿಯಾಗಿ ನಾನು ಇಡ್ತಾ ಇದ್ದೇನೆ. ಅದರ ಮೇಲ್ಗಡೆ ನಿಮಗೆ ಬೇಕಾಗಿರುವ ಯಾವುದು ವೆಜಿಟೇಬಲ್ ಕೂಡ ಹಾಕ್ಕೊಳ್ಬೋದು. ಕಾರ್ನ್ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಓನ್ಲಿ ಆನಿಯನ್ ಮತ್ತು ಕ್ಯಾಪ್ಸಿಕಮನ್ನು ಮಾತ್ರ ಹಾಕ್ಕೊಂಡಿದ್ದೇನೆ. ಟೊಮೆಟೊ ಬೇಕಿದ್ದರೂ ಕೂಡ ಹಾಕ್ಕೊಳ್ಬೋದು. ಒಳಗಡೆದು ಬೀಜವನ್ನು ತೆಗೆದುಬಿಟ್ಟು ಹಾಕ್ಕೊಳ್ಳಿ ಟೊಮೆಟೊನ. ಈ ರೀತಿಯಾಗಿ ಕ್ಯೂಬ್ಸ್ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ಅದನ್ನು ಆನಿಯನ್ ಮತ್ತು ಕ್ಯಾಪ್ಸಿಕಮ್ ಹಚ್ಚಿದ ನಂತರ ನಾವು ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಚಿಕನನ್ನು, ಆ ಫುಲ್ ಎಲ್ಲ ಚಿಕನನ್ನು ಕೂಡ ಹಾಕ್ಕೊಳ್ಳೋಣ. ಅದರ ಮೇಲ್ಗಡೆ ಸ್ಟಫಿಂಗು ಫುಲ್ ಇದು ಚಿಕನ್ ಲೋಡೆಡ್ ಪಿಜ್ಜಾ. ನೋಡಿ, ಎಲ್ಲ ಕಡೆ ಕೂಡ ನಾವೀಗ ಚಿಕನನ್ನು ಹಾಕ್ಕೊಳ್ಳೋಣ. ಚಿಕನ್ ಎಲ್ಲ ಕಡೆ ಹಾಕೊಂಡ ನಂತರ ನೋಡಿ, ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಳ್ತಿದ್ದೇನೆ. ನೀವು ಖಾರ ಜಾಸ್ತಿ ತಿನ್ನೋದ್ರಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. ಚಿಲ್ಲಿ ಫ್ಲೇಕ್ಸ್ ಹಾಕಿದ ನಂತರ ನೋಡಿ, ಮಿಕ್ಸ್ಡ್ ಹರ್ಬ್ ಆರಿಗಾನೋವನ್ನು ಹಾಕ್ಕೊಳ್ತಿದ್ದೇನೆ. ಆರಿಗಾನೋ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆನಂತರ ಮೊಜ್ರೆಲ್ಲಾ ಚೀಸನ್ನು ಹಾಕ್ಕೊಳ್ತಿದ್ದೇನೆ. ಚೀಸಲ್ಲಿ ನೀವು ಕಂಜೂಸನ್ನು ಮಾಡಬೇಡಿ, ಫುಲ್ಲು ತುಂಬಿ ಹಾಕಿ. ಇದು ಚಿಕನ್ ಲೋಡೆಡ್ ಪಿಜ್ಜಾ, ಸೊ ಚೀಸ್ ಬಸ್ಟ್ ಅಂತ ಕೂಡ ಕರಿಬೋದು. ಚೀಸು ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಬೇಕಿದ್ದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ವಲ್ಪ ಕಮ್ಮಿ ಕೂಡ ಹಾಕ್ಕೊಳ್ಬೋದು. ನೋಡಿ, ಇವಾಗ ರೆಡಿಯಾಗಿದೆ. ನಾನು ಇದನ್ನು ಓವನಲ್ಲಿ ಮಾಡ್ತಿದ್ದೇನೆ. ನೀವು ಕಡಾಯಿಯಲ್ಲಿ ಕೂಡ ಬೇಕ್ ಮಾಡ್ಕೊಳ್ಬೋದು. ಓವನನ್ನು ನಾನು ಮೊದಲೇ 10 ನಿಮಿಷಕ್ಕೆ ಬಿಸಿ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ಓಪನ್ ಮಾಡಿ ಈ ಪಿಜ್ಜಾ ಪ್ಲೇಟನ್ನು ಅದರ ಒಳಗಡೆ ಇಟ್ಕೊಳ್ಳೋಣ. ಇವಾಗ ನಾನು ನಿಮಗೆ ಟೈಮಿಂಗ್ ಹೇಳ್ತೇನೆ ನೋಡಿ. ಇದನ್ನು 180 ಡಿಗ್ರಿಯಲ್ಲಿ ನಾನು ಇಟ್ಕೊಂಡಿದ್ದೇನೆ. 2 ರಾಡ್ ಆನ್ ಆಗಿದೆ. ಇದನ್ನು 15 ಮಿನಿಟಿಗೆ ನಾನಿಲ್ಲಿ ಟೈಮರನ್ನು ಸೆಟ್ ಮಾಡ್ಕೊಳ್ತಿದ್ದೇನೆ. 15 ಮಿನಿಟಿಗೆ ಇಟ್ಕೊಂಡ್ರೆ ಆಯಿತು. ನೋಡಿ, ತೋರಿಸ್ತಿದ್ದೇನೆ, ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಳ್ತೇನೆ. ಇವಾಗ ಪಿಜ್ಜಾ ಬೇಕಾಗ್ತಾ ಇದೆ. ನೋಡಿ, ಇವಾಗ ಪಿಜ್ಜಾ ಬೇಕಾಗಿದೆ. ಇವಾಗ ಓವನಿಂದ ನಾನು ಹೊರಗಡೆ ತೆಗಿತಿದ್ದೇನೆ.
ಇದು ತಣ್ಣಗಾಗುವ ಮೊದಲೇ ನಾವು ಕಟ್ ಮಾಡಿ ತಿನ್ನಬೇಕು. ತಣ್ಣಗಾದರೆ ಚೀಸೆಲ್ಲ ಗಟ್ಟಿಯಾಗುತ್ತೆ. ಸೊ ಬಿಸಿ ಇರುವಾಗಲೇ ನಾವು ಕಟ್ ಮಾಡ್ಕೊಳ್ಬೇಕು. ನಾನು ನಿಮಗೆ ಒಂದು ಚಾಕುವಿಂದ ಕಟ್ ಮಾಡಿ ತೋರಿಸ್ತಿದ್ದೇನೆ. ಪಿಜ್ಜಾ ಕಟರ್ ಇದ್ದರೆ ಪಿಜ್ಜಾ ಕಟರಲ್ಲಿ ಕಟ್ ಮಾಡ್ಕೊಳ್ಳಿ. ನೋಡಿ 4 ಪೀಸಸ್ ಆಗಿ ನಾನು ಕಟ್ ಮಾಡಿದ್ದೇನೆ. ಇಲ್ಲಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೇನೆ. ನಾನು ನಿಮಗೆ ಒಂದು ತೆಗೆದು ಕೂಡ ತೋರಿಸ್ತೇನೆ. ಚೀಸ್ ಯಾವ ರೀತಿ ಮೆಲ್ಟ್ ಆಗಿದೆ ಅಂತ ನೀವೇ ನೋಡಿ. ಈಗ ನಾವು ಎಳೆದ್ರೆ ಉಂಟಲ್ಲ, ಈ ರೀತಿಯಾಗಿ ಎಳೆ ಎಳೆ ಥರ ಬರಬೇಕು. ನೋಡಿ ಯಾವ ರೀತಿ ಬರ್ತಿದೆ ಅಂತ ಹೇಳಿ. ಹೊಸದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ರ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳಿಗೆ ನನ್ನ ವೀಡಿಯೋನ ಶೇರ್ ಮಾಡಿ. ನನ್ನ ವೀಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ತಪ್ಪದೇ ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.